ಓಂ ಶಾಂತಿ. ಇಂದು ಮಾನವ ತೀವ್ರಗತಿಯಲ್ಲಿ ಕೆಲಸ ಮಾಡಬಲ್ಲ ಕಂಪ್ಯೂಟರ್ಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ. ತನಗೆ ಅಸಾಧ್ಯವಾದ ಕೆಲಸಗಳನ್ನು ಮಾಡುವ ರೋಬೋಗಳನ್ನು ಅಂದರೆ ಯಂತ್ರ ಮಾನವನನ್ನು ನಿರ್ಮಿಸಿಕೊಂಡಿದ್ದಾನೆ. ವಿಶ್ವದ ಮೂಲೆ ಮೂಲೆಗಳಲ್ಲಿ ನಡೆಯುವುದನ್ನು ಮನೆಯಲ್ಲೇ ಕುಳಿತು ನೋಡುವ ಟಿವಿಯನ್ನು ಕಂಡುಹಿಡಿದಿದ್ದಾನೆ. ಕುಳಿತಲಿಂದಲೇ ಮಾತನಾಡಬಲ್ಲ ಮೊಬೈಲ್ ಅನ್ನು ಕೈಯಲ್ಲಿರಿಸಿಕೊಂಡಿದ್ದಾನೆ. ಹೀಗೆ ವೈಜ್ಞಾನಿಕ ಸಾಧನಗಳನ್ನು, ಭೌತಿಕ ಸಾಧನಗಳನ್ನು ಶೋಧಿಸಿ ಶರೀರವೇ ತಾನೆಂಬ ದೇಹಾಭಿಮಾನದಲ್ಲಿದ್ದಾನೆ, ಬಹಿರ್ಮುಖಿಯಾಗಿದ್ದಾನೆ. ಆದರೆ ಅಂತರಂಗದ ಸಾಧನೆಯಲ್ಲಿ ತುಂಬ ಹಿಂದುಳಿದಿದ್ದಾನೆ. ಕಣ್ಣಿಗೆ ಕಾಣುವ ಈ ದೇಹದ ಅಣುಗಳು ಜೀವನ ಪೂರ್ಣ ಬದಲಾಗುತ್ತಲೇ ಇರುತ್ತವೆ ಎನ್ನುತ್ತಾರೆ ವಿಜ್ಞಾನಿಗಳು. ಅದಕ್ಕಾಗಿ ನಮ್ಮ ಮುಖಚರ್ಯೆ ಬಾಲ್ಯದಿಂದ ಮುಪ್ಪಿನವರೆಗೆ ಬದಲಾಗುತ್ತಲೇ ಇರುತ್ತದೆ. ಪ್ರತಿ 4 ವರ್ಷಗಳಿಗೊಮ್ಮೆ ಇಡೀ ದೇಹದ ಪ್ರತಿಯೊಂದು ಭಾಗವು ಪೂರ್ಣ ಬದಲಾಗುತ್ತದೆ. ಹಾಗಾದರೆ ನಾನು ಯಾರು? ಈ ವಿನಾಶಿ ದೇಹವೋ ಅಥವಾ ಈ ದೇಹದೊಳಗಿನ ದೇಹದ ಮಾಲೀಕ ಅವಿನಾಶಿ ಆತ್ಮನೋ ಎಂಬ ಪ್ರಶ್ನೆಗೆ ಉತ್ತರವನ್ನು ಈ ಆತ್ಮದರ್ಶನ ವಿಡಿಯೋ ಶೋದ ಮೂಲಕ ನಾವು ಪಡೆಯೋಣ. ಬನ್ನಿ, ಸರ್ವರಿಗೂ ಸುಸ್ವಾಗತ. ಉತ್ತಮ ವಾಗ್ಮಿಗಳು, ಪ್ರಖ್ಯಾತ ಪ್ರವಚನಕಾರರು, ನಾಡಿನಾದ್ಯಂತ ಶರಣರು ಕಂಡ ಶಿವ ಮತ್ತು ಜೀವನ ದರ್ಶನ ಪ್ರವಚನ ಮಾಲೆಗಳಿಂದ ಸುಪ್ರಸಿದ್ಧರಾಗಿರುವ ಆ ಜನ್ಮ ಬ್ರಹ್ಮಚಾರಿಗಳು, ಆಧ್ಯಾತ್ಮಿಕ ಸಾಧಕರು, ರಾಜಯೋಗಿಗಳು, ತಪಸ್ವಿ ಮೂರ್ತಿಗಳು ಆಗಿರುವಂತಹ ಡಾಕ್ಟರ್ ಬ್ರಹ್ಮಕುಮಾರ್ ಬಸವರಾಜ್ ರಾಜ್ ಋಷಿಗಳಿಂದ ಅಂತರಂಗದ ಅರಿವು ಮೂಡಿಸುವಂತಹ, ಮಾನವನ ಒಳಗಣ್ಣನ್ನು ತೆರೆಸುವಂತಹ ವಿಶೇಷ ವಿಡಿಯೋ ಶೋ ಆತ್ಮದರ್ಶನವನ್ನು ನಾವೀಗ ವೀಕ್ಷಿಸೋಣ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಆ ಪರಮೇಶ್ವರನನ್ನು ಮನಮಂದಿರದಲ್ಲಿ ಸ್ಮರಿಸುತ್ತಾ, ಸರ್ವ ಶರಣರಿಗೆ ಶರಣು. ಓಡ್ತಾ ಇದೆ, ಡ್ರೈವರ್ ಇದ್ದರೆ ಕಾರ್ ಓಡ್ತಾ ಇರ್ತದೆ. ಡ್ರೈವರ್ ಯಾವ ಕಡೆ ಕರ್ಕೊಂಡು ಹೋಗ್ಬೇಕು ಅದನ್ನು, ಅವನ ಮನೆಗೆ ಹೋಗ್ಬೇಕಂತ ಸೀದಾ ಕಾರಲ್ಲಿ ಬಂದುಬಿಡ್ತಾನೆ. ಹಾಗೆ ಎಷ್ಟೋ ಜನ ಇಲ್ಲಿ ಕಾರ್ ತೊಗೊಂಬಂದಿದ್ದಾರೆ. ಡ್ರೈವರ್ ಇರಲಿಲ್ಲ ಅಂದರೆ ಕಾರು ನಡೆಯೋದಿಲ್ಲ, ಕಾರ್ ಸುಮ್ಮನೆ ಹೋಗೋದಿಲ್ಲ. ಡ್ರೈವರ್ ಎಲ್ಲಿಗೆ ಬೇಕಂತನೋ ಅಲ್ಲಿಗೆ ಮಾತ್ರ ಕಾರು ಹೋಗ್ತದೆ. ಹಾಗೆ ಈ ಶರೀರ ಅನ್ನೋದು ಒಂದು ಕಾರು. ಈ ಶರೀರ ಅನ್ನೋ ಕಾರ್ನಲ್ಲಿ ಕುಳಿತಿರೋನು ಯಾರಪ್ಪ ಅಂದರೆ ಆತ್ಮ ಅನ್ನೋ ಡ್ರೈವರ್. ಈ ಕಾಲುಗಳೇನಿದಾವಲ್ಲ ಇದಕ್ಕೆ ಚಕ್ರ, ಕಣ್ಣುಗಳೇನಿದಾವಲ್ಲ ಅಲ್ಲಿ ಡ್ರೈವರ್ ಕುಳಿತುಕೊಂಡಂಗೆ ಮುಂದೆಗಡೆ ಗ್ಲಾಸ್ ಇರ್ತಲ್ಲ ಅದು. ಈ ಹೊಟ್ಟೆ ಏನಿದೆಯಲ್ಲ ಅದು ಪೆಟ್ರೋಲ್ ಟ್ಯಾಂಕು. ಈ ತಲೆ ಏನಿದೆಯಲ್ಲ ಅದು ಎಂಜಿನ್ನು. ಹೀಗೆ ಇದೊಂದು ಕಾರು, ಇದು ಬೇರೆ ಮಾಡಲ್ ಕಾರು. ಇದರೊಳಗಡೆ ಕುಳಿತಿರೋನು ಆತ್ಮ ಅನ್ನೋ ಡ್ರೈವರು. ಆ ಡ್ರೈವರ್ ಇದ್ದರೆ ಕಾರು ಎಲ್ಲಿಗೆ ಬೇಕೋ ಡ್ರೈವರ್ಗೆ ಅಲ್ಲಿ ಕರ್ಕೊಂಡು ಹೋಗ್ತದೆ. ಈಗ ನೀವೆಲ್ಲ ಶರಣರು ಕಂಡ ಶಿವ ಕಾರ್ ಬಂದಿದ್ದೀರಲ್ಲ, ನಿಮ್ಮ ಶರೀರ ಅನ್ನೋ ಕಾರಲ್ಲಿ ಕುಂತ್ಕೊಂಡು ಬಂದಿದ್ದೀರಿ. ಆ ಡ್ರೈವರೇ ಇರಲಿಲ್ಲ ಅಂದರೆ ಶರೀರ ಹೇಗೆ ಬರ್ತಿತ್ತು? ಈ ವಿಶೇಷವಾಗಿ ಈ ಚಿತ್ರವನ್ನು ಹೇಳಿ ಆಧ್ಯಾತ್ಮಿಕ ವಿಚಾರಗಳನ್ನು ಹಂಚಿಕೊಳ್ಳೋದ್ರಲ್ಲಿ ಬಹಳಷ್ಟು ನಮಗೆ ಅರ್ಥ ಅನುಭವ ಪ್ರಾಪ್ತಿ ಆಗ್ತದೆ ಅಂತ ನಾವು ತಿಳ್ಕೊಳ್ಳೋಣ. ಈ ಚಿತ್ರದಲ್ಲಿ ಒಬ್ಬ ಮನುಷ್ಯನ ಶರೀರದ ಒಳಗಡೆ ಏನೇನಿದೆ ಅಂತಕ್ಕಂಥದ್ದು ಇದೆ. ಈ ಶರೀರದ ಒಳಗಡೆ ಏನೇನಿದೆ ಅಂತ, ಈ ಶರೀರದ ಒಳಗಡೆ ಸಾಫ್ಟ್ವೇರ್ ಇಂಜಿನಿಯರ್ ನೋಡ್ತಕ್ಕಂಥದ್ದು ಇದೆ, ಹಾರ್ಡ್ವೇರ್ ಇಂಜಿನಿಯರ್ ನೋಡತಕ್ಕಂಥದ್ದು ಇದೆ, MS ಮಾಡಿಕೊಂಡ್ರು ಸರ್ಜನ್ ನೋಡುವಂಥದ್ದು ಈ ಶರೀರದೊಳಗಡೆ ಇದೆ, MD ಮಾಸ್ಟರ್ ಆಫ್ ಮೆಡಿಸಿನ್ ಡಾಕ್ಟರ್ ನೋಡುವಂಥದ್ದು ಈ ಶರೀರದೊಳಗಡೆ ಇದೆ. ಅಕ್ಕಂದಿರು ಅಡುಗೆ ಮನೆ ಒಳಗಿದ್ದಾಗ ಏನೇನು ನೋಡ್ತಾರೋ ಅದೆಲ್ಲವೂ ಈ ಶರೀರದೊಳಗಡೆ ಇದೆ.
ಅಣ್ಣಂದಿರು ಬೈಲಲ್ಲಿ ಹೋದರೆ ಏನೇನು ನೋಡ್ತಾರೋ ಎಲ್ಲವೂ ಈ ಶರೀರದೊಳಗಡೆ ಇದೆ. ಒಂದೊಂದು ಯಂತ್ರಗಳು ಈ ಶರೀರದಲ್ಲಿದೆ. ಬಹಳಷ್ಟು ಯಂತ್ರಗಳು ಈ ಶರೀರದಲ್ಲಿ. ಕೆಲವು ಗೊತ್ತಿರೋ ಯಂತ್ರಗಳ ಬಗ್ಗೆ ಮಾತಾಡೋಣ. ಈ ಶರೀರದಲ್ಲಿ ಬಹಳ ಮುಖ್ಯವಾಗಿ ತಲೆ, ಇದು ಬಹಳ ಮುಖ್ಯ. ತಲೆಯಲ್ಲಿ ಮುಖ್ಯವಾದದ್ದು ಬ್ರೈನ್ ಅಂತ. ಬ್ರೈನ್ ಅಂದರೆ ಮೆದುಳು. ಈ ಮೆದುಳು ಏನಿದೆಯಪ್ಪ ಅಂದರೆ, ನಮ್ಮ ವಿದ್ಯಾರ್ಥಿಗಳನ್ನು ಕೇಳಿದ್ರೆ ಅವರಿಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿರೋದು ಕಾಂಪ್ಯೂಟರ್. ಇದು ಕಾಂಪ್ಯೂಟರ್ ಇದ್ದ ಹಾಗೆ, ಈ ಬ್ರೈನ್ ಏನಿದೆಯಲ್ಲ ಇದು ಕಾಂಪ್ಯೂಟರ್ ಇದ್ದ ಹಾಗೆ ಎಲ್ಲ ಫೀಡ್ ಮಾಡ್ಕೊಳ್ತಿದ್ರೊಳಗಡೆ. ಆದರೆ ಈ ಬ್ರೈನ್ಗೆ ಫೀಡ್ ಮಾಡುವಂಥ ಒಂದು ಜ್ಯೋತಿ ಏನಿದೆಯಲ್ಲ ಅದು ನಾನು. ತನ್ನ ಸ್ವರೂಪ ಏನಿದೆಯಲ್ಲ ಅದು ನಾನು. ನನ್ನ ರೂಪ ಏನಿದೆ ಅದು ಜ್ಯೋತಿಯ ರೂಪ. ಅದನ್ನು ಭ್ರುಕುಟಿಯ ಮಧ್ಯದಲ್ಲಿ ತೋರಿಸಲಾಗಿದೆ. ಇದು ಏನೆಲ್ಲ ಮಾಡ್ತದೆ, ಈ ದೇಹದ ತಲೆಯ ಬುರುಡೆ ಒಳಗಿರೋದಕ್ಕೆ ಮೆದುಳು ಅಂತಾರೆ, ಬ್ರೈನ್ ಅಂತ. ಇದು ಒಳಗಡೆ ಇರೋದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದು ಶಬ್ದ ಯಾವುದು ಉಪಯೋಗಿಸ್ಬೇಕಂದ್ರೆ ಕಾಂಪ್ಯೂಟರ್ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿ ಅರ್ಥ ಆಗ್ತದೆ. ಎಲ್ಲ ಫೀಡ್ ಆಗ್ಬಿಡುತ್ತೆ ಕಾಂಪ್ಯೂಟರ್ನಲ್ಲಿ. ಹಾಗೆ ಈ ಸಿನಿಮಾ ತೆಗೆಯೋರನ್ನ, ಟಿ ವಿ ತೆಗೆಯೋರನ್ನ, ಫೋಟೋಗ್ರಾಫರ್ಗೆ ನಾವು ಕೇಳಿದ್ರೆ ಈ ದೇಹದೊಳಗೆ ಏನೇನಿದೆಯಪ್ಪ ಅಂದರೆ ಅವನು ಹೇಳ್ತಾನೆ, ಮೂವಿ ಕ್ಯಾಮ್ರಾ ಇದೆ ನೋಡಿ ಸರ್, ಈ ಕಣ್ಣೇನಿದೆಯಲ್ಲ ಅದೆಲ್ಲ ಮೂವಿ ಕ್ಯಾಮ್ರಾ ಏನು ಉಪಯೋಗಿಸ್ತೀವಲ್ಲ ಆ ಥರ ಇದೆಲ್ಲ ಕ್ಯಾಮ್ರಾ ಶೂಟಿಂಗ್ ಮಾಡಿಕೊಂಡು ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಡುತ್ತೆ ಬ್ರೈನಲ್ಲಿ ಅಂತ ಹೇಳ್ತಾನೆ. ಹಾಗೆ ಈ ಕಿವಿಗಳಿದಾವಲ್ಲ, ಈ ಟೆಲಿಫೋನ್ ರಿಸೀವರ್ ಇಲ್ಲಿದೆಯಲ್ಲ ಹಾಗೆ ಇದು ಕೆಲಸ ಮಾಡುತ್ತೆ ಕಿವಿಗಳು. ಈ ಗಂಟಲಿದೆಯಲ್ಲ ಇದು ಹಾರ್ಮೋನಿಯಂ, ಧ್ವನಿಪೆಟ್ಟಿಗೆ. ಈ ಬಾಯಿ ಇದೆಯಲ್ಲ ಇದು ಹಾರನ್, ಶಬ್ದವನ್ನು ಧ್ವನಿಯನ್ನು ಜಾಸ್ತಿ ಮಾಡಿ ತೋರಿಸ್ತಲ್ಲದ ಬಾಯಿ ಹಾಗಿದೆ. ಹಾಗೆ ಈ ಶರೀರದ ಒಳಗಡೆ ಬಂದರೆ ಆ ಕಡೆ ಈ ಕಡೆ ಶ್ವಾಸಕೋಶಗಳಿವೆ. ಶ್ವಾಸಕೋಶಗಳು ಈ ಹಳ್ಳಿಗಳಲ್ಲಿ ರೈತರ ಉಪಕರಣಗಳನ್ನು, ಕಬ್ಬಿಣದ ಉಪಕರಣಗಳೇನಿದಾವಲ್ಲ ಅವುಗಳನ್ನು ಕುಲುಮೆನಲ್ಲಿ ಕಾಯಿಸಿ ಅವುಗಳನ್ನು ಚೂಪ್ ಮಾಡಿಕೊಡೋದಕ್ಕೆ ಕೆಲವು ಇದಾವದು, ಕುಲುಮೆ ಅಂತೀವಿ. ಆ ಕುಲುಮೆನಲ್ಲಿ ಬೆಂಕಿ ಹಾಕಿ ಅಲ್ಲಿ ಗಾಳಿ ಹಾಕ್ತಾರೆ, ಅದಕ್ಕೆ ತಿದಿ ಅಂತೀವಿ, ತಿದಿ. ಹಾಗೆ ಆ ತಿದಿ ಏನಿದೆಯಲ್ಲ ಬ್ಲೋವರ್, ಅದು ಏನಿದೆಯಲ್ಲ ಆ ಅಗ್ನಿಗೆ ಆಮ್ಲಜನಕವನ್ನು ಕೊಡ್ತದೆ. ಹಾಗೆ ಈ ದೇಹ ಸಂಚಾಲಕ್ಕೆ, ದೇಹ ಸಂಚಲನೆಗೆ ನಮಗೆ ಬೇಕಾದದ್ದು ಆಮ್ಲಜನಕ. ಈ ಆಮ್ಲಜನಕವನ್ನು ಕೊಡ್ತಕ್ಕಂಥದ್ದು ಏನಂತಂದರೆ ಮೂಗಿನ ಮೂಲಕ ಈ ಆಮ್ಲಜನಕ ಈ ಶ್ವಾಸಕೋಶಗಳಲ್ಲಿ ಹೋಗ್ತದೆ. ಇದು ಸಂಕುಚಿತ ಆಗ್ತದೆ, ವಿಕಸನ ಆಗ್ತದೆ. ಇದು ಆಮ್ಲಜನಕವನ್ನು ಸ್ವೀಕಾರ ಮಾಡುವಂತಹ ತಿದಿಗಳಿದ್ದ ಹಾಗೆ, ಕುಲುಮೆಯ ತಿದಿಗಳಿದ್ದ ಹಾಗೆ. ಅದು ಮಾಡಿದ್ರೆ ಕೆಲಸ ಶರೀರಕ್ಕೆ ಮುಂದಿನ ಕೆಲಸ. ಅದು ನಿಂತೋಯ್ತು ಅಂದರೆ ಮುಂದೆ ಎಲ್ಲ ನಿಂತೋಗ್ತದೆ, ಹಾರ್ಟು ನಿಂತೋಗ್ತದೆ. ಈ ಹಾರ್ಟ್, ಹೃದಯ ಇದೆಯಲ್ಲ ಇದೆಂತ ಕೆಲಸ ಮಾಡ್ತದೆ ಅಂದರೆ, ಈ ಶ್ವಾಸಕೋಶಗಳು ಈ ತಿದಿಗಳ ಕೆಲಸ ಮಾಡ್ದಂಗೆ ಮಾಡಿದ್ರೆ ಈ ಹೃದಯ ಏನು ಮಾಡುತ್ತೆ ಅಂದರೆ, ಈ ಪಂಪ್ ಸೆಟ್, ಇರಿಗೇಷನ್ ಪಂಪ್ ಸೆಟ್, ನೀರು ಎತ್ತಲಿಕ್ಕೋಸ್ಕರ ಒಂದು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲರ ಮನೆಯಲ್ಲಿ, ಈಗ ಮೇಲ್ಗಡೆ ಮನೆ ಮೇಲ್ಗಡೆ ನೀರು ಸಾಗಿಸ್ಲಿಕ್ಕೆ. ಹಾಗೆ ಈ ರಕ್ತವನ್ನು ಶರೀರಕ್ಕೆ ಸಂಪೂರ್ಣವಾಗಿ ಸಮತೋಲನವಾಗಿ ಹಂಚಲಿಕ್ಕೆ ಈ ಹಾರ್ಟ್ ಇದೆ. ಅದು ಹೇಗಿದೆ ಅಂದರೆ ಪಂಪ್ ಸೆಟ್ ಇದ್ದ ಹಾಗಿದೆ. ಇದು ರೈತಂದು ಹೊಲದಲ್ಲಿ ಅಥವಾ ಮನೆಯಲ್ಲಿರೋ ಪಂಪ್ ಸೆಟ್ ನಾವು ನೋಡಿರ್ತೇವೆ, ಇರಿಗೇಷನ್ ಪಂಪ್ ಸೆಟ್. ಹಾಗೆ ಈ ಶರೀರದ ಹೊಟ್ಟೆ ಒಳಗಡೆ, ಹೊಟ್ಟೆ ಅಂದರೆ ಪೂರ್ಣವಾದಂಥ ಈ ಭಾಗ, ಅದರೊಳಗಡೆ ಒಂದು ಭಾಗ ಇದೆ, ಅದಕ್ಕೆ ಜಠರ ಅಂತೀವಿ. ಜಠರ ಏನೆಲ್ಲ ಊಟ ಮಾಡ್ತೀವೋ ಸೀದಾ ಅನ್ನನಾಳದ ಮುಖಾಂತರ ಈ ಜಠರಕ್ಕೆ ಬರ್ತೀವಿ, ಒಂದು ಸ್ಪೆಷಲ್ ಚೀಲ. ಈ ಜಠರಕ್ಕೆ ಬಂದಾಗ ಈ ಜಠರ ಏನು ಕೆಲಸ ಮಾಡುತ್ತೆ ಅಂದರೆ, ಈಗಿನ ಕಾಲದಲ್ಲಿ ಹೊಳಕಲ್ಲು ರುಬ್ಗುಂಡು ಅಂದರೆ ಗೊತ್ತಾಗೋದಿಲ್ಲ ಅಕ್ಕಂದರಿಗೆ, ಅವೆಲ್ಲ ಚೇಂಜ್ ಆಗ್ಬಿಟ್ಟಾವೆ. ಭಾಳ ಸೀನಿಯರ್ ಆಗಿದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೊಳಕಲ್ಲು ಅಂದ್ರೆ ಏನು, ರುಬ್ಗುಂಡು ಅಂದರೆ. ಈಗೆಲ್ಲ ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಅಂತ. ಈ ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಇದೆಯಲ್ಲ, ಹಾಗೆ ಈ ಶರೀರದಿಂದ ಈ ಅನ್ನನಾಳದಿಂದ ಬಂದಂಥದ್ದೆಲ್ಲ ಈ ಒಂದು ಜಠರಕ್ಕೆ ಬರುತ್ತೆ. ಇದ್ರೊಳಗಡೆ ಏನು ಮಾಡುತ್ತೆ ಅಂದರೆ ಮಿಕ್ಸ್ ಮಾಡ್ತದೆ, ಗ್ರೈಂಡ್ ಮಾಡ್ತದೆ, ರುಬ್ತದೆ ಮತ್ತು ಅದನ್ನು ಮಿಶ್ರಣ ಮಾಡ್ತದೆ. ಅನಂತರ ಈ ಮೂತ್ರಪಿಂಡಗಳಂತ ಇದ್ದಾವೆ, ಕುಡಿದಿದ್ದ ನೀರೆಲ್ಲ ರಕ್ತಕ್ಕೆ ಹೋಗಿ ರಕ್ತವನ್ನು ಶುದ್ಧೀಕರಿಸ್ತದೆ. ಈ ಮೂತ್ರಪಿಂಡಗಳು ಈ ಕಾಫಿ ಶೋಧಿಸ್ತದೆ, ಟೀ ಶೋಧ ಮಾಡ್ತದೆ, ಹಾಗೆ ಅವು ರಕ್ತವನ್ನು ಶುದ್ಧೀಕರಿಸ್ತವೆ. ಈ ಜಠರದಲ್ಲಿ ತಿಂದಿದ್ದೆಲ್ಲ ಏನಾಗ್ತದೆ ಅಲ್ಲಿ ಜೀರ್ಣ ಆಗಿ ಅದು ಸಣ್ಣ ಕರಳಿಗೆ ಬರ್ತದೆ. ಆ ಸಣ್ಣ ಕರಳಲ್ಲಿ ಬಂದರೆ ಅದು ಏನು ಮಾಡುತ್ತೆ ಅಂದರೆ, ಈ ಮರದ ಬೇರು ಭೂಮಿಯಲ್ಲಿರ್ತಕ್ಕಂಥ ಜೀವಸತ್ವಗಳನ್ನು ಹೇಗೆ ಇರ್ಕೊಳ್ತದೋ ಹಾಗೆ ಸಣ್ಣ ಕರಳಲ್ಲಿರ್ತಕ್ಕಂತಹ ಈ ಒಂದು ಜೀವಕೋಶಗಳಿದಾವಲ್ಲ ಅವುಗಳು ಆ ಒಂದು ಜೀವಸತ್ವಗಳನ್ನೆಲ್ಲ ಹೀರ್ಕೊಂಡು ಬಿಡ್ತದೆ. ಸುಮಾರು 18 ಅಡಿ ಉದ್ದ ಇದೆ ಸಣ್ಣ ಕರಳು ಪ್ರತಿಯೊಬ್ಬ ಮನುಷ್ಯನ ಹೊಟ್ಟೆ ಒಳಗಡೆ. ಅನಂತರ ಎಲ್ಲ ಹೀರ್ಕೊಂಡಿದ್ದಾದಮೇಲೆ ಇನ್ನು ಉಳಿದಿದ್ದೇನಪ್ಪ ಅಂದರೆ ವೇಸ್ಟ್, ಅದನ್ನೆಲ್ಲ ಈ ದೊಡ್ಡ ಕರಳಲ್ಲಿ ಶೇಖರಣೆ ಮಾಡಲಾಗ್ತದೆ. ಈ ದೊಡ್ಡ ಕರಳು ಹೇಗಿದೆಯಪ್ಪ ಅಂದರೆ ಮುನ್ಸಿಪಾಲಿಟಿ ಡಬ್ಬ ಇದ್ದಂಗೆ, ಎಲ್ಲ ಬೇಡದ್ದೆಲ್ಲ ತೊಗೊಂಡಲ್ಲಿ ಹಾಕ್ಬಿಡ್ತೀವಲ್ಲ ಅಲ್ಲಿ. ಹಾಗೆ ಇದೆಲ್ಲ ಆಮೇಲೆ ಇದು ಡಬ್ಬ ತುಂಬಂದಮೇಲೆ ಸಾಗಿಸ್ಬಿಡ್ತಾರೆ.
ತಮಗೆ ಗೊತ್ತಾಯಿತು ಹೇಗೆ ಸಾಗಿಸೋದು ಅಂತ. ಇಷ್ಟೆಲ್ಲ ಸಣ್ಣ ಪುಟ್ಟ ಈ ಅನೇಕ ಯಂತ್ರಗಳು, ಅನೇಕ ಉಪಕರಣಗಳು ಈ ದೇಹದೊಳಗೆ ತುಂಬಿಕೊಂಡಿದ್ದಾವೆ. ಇವೆಲ್ಲ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಒಬ್ಬ ಆಪರೇಟರ್ ಬೇಕು, ಸೋಲ್ ದ ಬಾಡಿ ಆಪರೇಟರ್. ಈ ಶರೀರದ ಎಲ್ಲ ಕ್ರಿಯೆಗಳನ್ನು ನಡೆಸ್ತಕ್ಕಂಥ ಒಬ್ಬ ಆಪರೇಟರ್, ಅವನಿಗೆ ಆತ್ಮ ಅಂತೀವಿ, ಸೋಲ್ ಅಂತೀವಿ, ರೂಹ ಅಂತೀವಿ, ಬೇರೆ ಬೇರೆ ಶಬ್ದಗಳಿಂದ ಏನೆಲ್ಲ ಹೇಳ್ತೇವೆ. ಈ ಆತ್ಮ ಇದ್ದರೆ ಮಾತ್ರ ಈ ಎಲ್ಲ ಯಂತ್ರಗಳು ನಡೀತಾ, ಒಳಗಡೆ ಇರೋ ಎಲ್ಲ ಯಂತ್ರಗಳು. ಈ ಆತ್ಮ ಶರೀರ ಬಿಟ್ಟು ಸತ್ ಚಿತ್ತ ಸ್ವರೂಪವಾದ ಈ ಆತ್ಮ ಶರೀರ ಬಿಟ್ಟು ಹೋಗಿಬಿಟ್ರೆ ಇದಕ್ಕೆ ಹೆಣ ಅಂತೀವಿ, ಶರೀರಕ್ಕೆ ಹೆಣ ಅಂತೀವಿ, ತಮಗೆ ಗೊತ್ತಿದೆ. ಅದರಿಂದ ಈ ಶರೀರದ ಒಳಗಡೆ ಏನಿದೆಯಲ್ಲ ಅದು ನಾನು ಸ್ವರೂಪ, ನನ್ನ ರೂಪ, ಅದು ಜ್ಯೋತಿ ರೂಪ. ನನ್ನ ರೂಪ ಏನಿದೆಯಲ್ಲ ಜ್ಯೋತಿ ರೂಪ, ಇದು ಸದಾಕಾಲಕ್ಕೆ ಜ್ಯೋತಿಯಾಗೇ ಇರ್ತದೆ. ಇದು ಕುರೂಪ ಆಗುವುದಿಲ್ಲ, ಇದು ಬದಲಾವಣೆ ಆಗುವುದಿಲ್ಲ. ಈ ಶರೀರ ಮಾತ್ರ ರೂಪದ ಬದಲಾವಣೆ ಆಗ್ತಾ ಹೋಗ್ತದೆ. ಈ ಶರೀರ 5 ವರ್ಷಕ್ಕೆ 10 ವರ್ಷಕ್ಕೆ ಪ್ರತಿ ಸೆಕೆಂಡ್ಗೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಶರೀರ ಯಾವ್ದು ಬದಲಾವಣೆ ಆಗ್ತದೆ ಅದಕ್ಕೆ ಕುರೂಪ ಅಂತೀವಿ, ಯಾವ್ದು ಬದಲಾವಣೆ ಆಗಲ್ಲ ಶಾಶ್ವತವಾಗಿರುತ್ತೆ ಅದಕ್ಕೆ ಸ್ವರೂಪ ಅಂತೀವಿ. ಅದು ಸ್ವರೂಪ ಅಂತ ಶರಣರು ಹೇಳ್ತಾರೆ. ನನ್ನ ಸ್ವರೂಪ ದಿಟದಿಂದ ತನ್ನ ನೆಲೆಯನ್ನು ಅರ್ಥಕೊಳ್ಬೇಕು, ಅದು ನನ್ನ ಸ್ವರೂಪವನ್ನು ಅರ್ಥಕೊಳ್ಬೇಕು ಅಂತಾರೆ. ಆತ್ಮ ಜ್ಯೋತಿ ನಾನು ಶರೀರದಲ್ಲಿ ಇದ್ದೇನೆ, ಶರೀರದ ಮುಖಾಂತರ, ಕಣ್ಣಿನ ಮುಖಾಂತರ ನೋಡ್ತೇನೆ, ಬಾಯಿ ಮುಖಾಂತರ ಮಾತನಾಡ್ತೀನಿ, ಕಿವಿ ಮುಖಾಂತರ ಕೇಳ್ತೀನಿ, ಸ್ಪರ್ಶ ಜ್ಞಾನವನ್ನು ಉಪಯೋಗಿಸ್ಕೊಂಡು, ಕೈಗಳನ್ನು ಉಪಯೋಗಿಸ್ಕೊಂಡು, ಚರ್ಮ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತೀನಿ. ಮಾಡೋನು ಮಾತ್ರ ಆತ್ಮನೇ, ದೇಹ ಮಾಡೋದಿಲ್ಲ. ದೇಹದ ಮೂಲಕ ಮಾಡುವನು ಯಾರಪ್ಪ ಅಂದರೆ ಆತ್ಮ ನಾನು. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟಃ ಅಂತಃ ತು ಅನಯೋ ತತ್ವದರ್ಶಿಭಿ ಅಂತ ಭಗವದ್ಗೀತೆ ಒಂದು ಮಾತು ಹೇಳ್ತದೆ. ಭಗವದ್ಗೀತೆ ಏನು ಹೇಳುತ್ತೆ ಅಂದರೆ, ಈ ಶರೀರ ಅಂತಕ್ಕಂಥದ್ದೇನಿದೆಯಲ್ಲ ಇದು ನಾಶವಾಗುವಂಥ ಒಂದು ವಸ್ತು. ಇದು ಈ ಶರೀರ ಇದು ನೋಡಿ, ಇದು ಇವತ್ತಲ್ಲ ನಾಳೆ ಮಣ್ಣಿಗೆ, ನೀರಿಗೆ, ಗಾಳಿಗೆ, ಅಗ್ನಿಗೆ ಹೋಗುವಂಥ ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರ ಏನಿದೆಯಲ್ಲ ಇದು ಸದ್ವಸ್ತುವಲ್ಲ, ಇದು ಅಸದ್ವಸ್ತು ಅಂತಾರೆ. ಅಸದ್ವಸ್ತು ಅಂದರೆ ಉಳ್ಳ ಒಂದು ವಸ್ತು ಇದು ಶರೀರ. ಪಂಚಭೂತಗಳಿಂದ ಮಾಡಿದೆ, ಪಂಚಭೂತಗಳಲ್ಲಿ ವಿಸರ್ಜನೆ ಆಗಿಬಿಡ್ತದೆ. ಯಾರು ಹೇಳ್ತಾರೆ ಅಂದರೆ ಅಕ್ಕ ಮಹಾದೇವಿ ಹೇಳಿಬಿಡ್ತಾರೆ. ಏನೂ ವ್ಯತ್ಯಾಸ ಇಲ್ಲ. ಏನಪ್ಪ ವ್ಯತ್ಯಾಸ ಈ ದೇಹದಲ್ಲಿ? ಈ ದೇಹ ನೋಡ್ತಾ ಹೋದರೆ ಅಮೇಧ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿರುವ ಈ ದೇಹದ ಒಡಲವಿಡಿದು ಕೆಡದಿರು ಎಲೆಮರುಳೆ ಚನ್ನಮಲ್ಲಿಕಾರ್ಜುನ ನೀನು ಅರಿ ಅಂತ ಹೇಳ್ಬಿಡ್ತಾರೆ. ಈ ದೇಹ ಏನಿದೆ, ಮೂಳೆ, ಅದರ ಮೇಲೊಂದು ಸ್ವಲ್ಪ ಮಾಂಸ, ಅದರ ಮೇಲೊಂದು ಸ್ವಲ್ಪ ನರನಾಡಿಗಳು, ಅದೆಲ್ಲವೂ ರಕ್ತ ಸಂಚಾಲನ, ಅದರ ಮೇಲೊಂದು ಚರ್ಮದ ಹೊದಿಕೆ, ಇಷ್ಟೇ ಈ ದೇಹ. ಇಂತಹ ದೇಹವನ್ನು ನಾನು ಅಂತ ಬೀಗ್ತೇನೆ. ಆದರೆ ಈ ದೇಹದ ಒಳಗೆ ಈ ಶಿರಸ್ಸಿನ ಭಾಗದಲ್ಲಿ ಈ 2 ಕಣ್ಣುಗಳ ಮಧ್ಯೆ ಇರುವಂಥ ಈ ಭ್ರುಕುಟಿ ಸ್ಥಾನದಲ್ಲಿ ಒಂದು ಒಳಗೆ ನೇರವಾಗಿ ಪ್ರವೇಶ ಮಾಡಿದ್ರೆ ಮೆದುಳಲ್ಲಿ ಹೋದಾಗ ಆ ಮೆದುಳಿನಲ್ಲಿ ಒಂದು ಸ್ಥಾನ ಇದೆ, ಅದಕ್ಕೆ ಹೈಪೋಥಲಮಸ್ ಪಾಯಿಂಟ್ ಅಂತಾರೆ. ಇಲ್ಲಿರ್ತದೆ ಅದು ಭ್ರುಕುಟಿಗಳ ನೇರಕ್ಕೆ ಒಳಗಡೆ ಇದೆ. ಆ ಹೈಪೋಥಲಮಸ್ ಪಾಯಿಂಟ್ ಅಂತಕ್ಕಂಥ ಸ್ಥಳದಲ್ಲಿ ಅದನ್ನು ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಅಲ್ಲಿ ಈ ಆತ್ಮಜ್ಯೋತಿ ಕುಳಿತುಕೊಂಡು ಈ ಶರೀರದ ನರಜಾಲಗಳನ್ನು ಉಪಯೋಗಿಸ್ಕೊಂಡು ಎಲ್ಲ ಶರೀರದ ಮುಖಾಂತರ ಕೆಲಸ ಮಾಡ್ತದೆ. ಅದು ಯಾರಂದರೆ ಅದು ನಾನು. ಆ ಜ್ಯೋತಿ ಶರೀರದಿಂದ ಹೊರಗಡೆ ಹೋಗಿಬಿಟ್ರೆ ಈ ಶರೀರ ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ. ಅದಕ್ಕೋಸ್ಕರ ಇದು ಮೂಳೆ, ರಕ್ತ, ಮಾಂಸಗಳಿಂದ ಕೂಡಿದ ಶರೀರ. ಇಲ್ಲಿ ಶರೀರವನ್ನು ಚೆನ್ನಾಗಿ ತೋರಿಸಲಾಗಿದೆ, ಸೂಟ್ ಗೀಟ್ ಹಾಕಿ, ಡ್ರೆಸ್ ಗಿಸ್ ಹಾಕಿ. ಇಲ್ಲಿ ತಲೆ ಬುರುಡೆ ತೋರಿಸಲಾಗಿದೆ. ಈ ತಲೆ ಬುರುಡೆಗಳನ್ನು ಇಲ್ಲೇನು ಮಾಡಿದೆ, ತಲೆ ತೋರಿಸಾಗಿದೆ, ಈ ಡ್ರೆಸ್ ಹಾಕ್ಕೊಂಡಿದೆ ಸೂಟು ಬೂಟು, ಅದನ್ನು ಈ ಮೂಳೆ ತೋರಿಸಲಾಗಿದೆ, ಅಸ್ಥಿ ಪಂಜರ ತೋರಿಸಲಾಗಿದೆ. ಅಂದರೆ ಇದೆಲ್ಲ ನಾನಲ್ಲ. ಇದರೊಳಗಡೆ ಇರೋ ಚೇತನ ಶಕ್ತಿ ಆ ದೇಹದ ಒಳಗೆ, ಅದು ಸ್ತ್ರೀ ಶರೀರವಿರಲಿ ಅಥವಾ ಪುರುಷನ ಶರೀರವಿರಲಿ, ಅಲ್ಲಿ ಆತ್ಮಜ್ಯೋತಿ ಅಂತಕ್ಕಂಥದ್ದು ಇದೆ. ಆತ್ಮಜ್ಯೋತಿ ಶರೀರದಲ್ಲಿ ಇರುವಾಗ ಎಲ್ಲ ಕೆಲಸಗಳನ್ನು ಮಾಡ್ತದೆ. ಆತ್ಮಜ್ಞಾನವನ್ನೇ ಅರಿಯದೆ ನಾನು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡ್ತೀನಿ ಅಂತ ಅವನೇನಾದರೂ ಅನ್ನ ನೀರು ಬಿಟ್ಟು ಹಿಂಗೆ ಕುಳಿತುಕೊಂಡ್ರೆ ಶರೀರ ಹಾಳು ಮಾಡ್ಕೊಳ್ತಾನೆ ಹೊರತು ಅವನಿಗೆ ಏನೂ ಸಿಗುವುದಿಲ್ಲ. ಆದ್ದರಿಂದ ಇದಂ ಶರೀರಂ ಕೌಂತೆಯ ಕ್ಷತ್ರಮಿತ್ಯಭಿಧೀಯತೆ ಏತದ್ಯೋ ವೇತಿತಂ ಪ್ರಾಹು
ಕ್ಷೇತ್ರಜ್ಞ ಇತಿ ತದ್ವಿಧ. ಏನು ಹಾಗಂದರೆ ಅಂದರೆ, ಹೇ ಅರ್ಜುನ, ಈ ದೇಹ ಅನ್ನುವುದು ಒಂದು ಕ್ಷೇತ್ರವಾಗಿದೆ. ಕ್ಷೇತ್ರ ಅಂದರೆ ಸಾಮಾನ್ಯ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಈ ಶಬ್ದ ಬಹಳ ಚೆನ್ನಾಗಿ ಉಪಯೋಗಿಸ್ತಾರೆ. ಕ್ಷೇತ್ರ, ಪ್ರಾತ್ಯಕ್ಷಿಕ ಕ್ಷೇತ್ರಗಳು ಅಂತ, ಅಲ್ಲಿ ಡೆಮಾನ್ಸ್ಟ್ರೇಷನ್ ಕ್ಷೇತ್ರಗಳನ್ನು ಮಾಡಿರ್ತಾರೆ, ಚೆನ್ನಾಗಿ ಬೆಳೆದು ರೈತರಿಗೆ ತೋರಿಸ್ಲಿಕ್ಕೆ. ಅದು ಒಂದು ಕ್ಷೇತ್ರ. ಹಾಗೆ ಆಧ್ಯಾತ್ಮಿಕವಾಗಿ ನಾವು ಚಿಂತನೆ ಮಾಡಿದಾಗ ಈ ಶರೀರ ಅನ್ನೋದೇ ಒಂದು ಕ್ಷೇತ್ರ. ಈ ಶರೀರ ನಾನಲ್ಲ, ಏ ಅರ್ಜುನ ಈ ಶರೀರ ನೀನಲ್ಲ, ಇದು ಒಂದು ಕ್ಷೇತ್ರ. ಈ ಶರೀರ ಅನ್ನೋದೇ ಒಂದು ಕ್ಷೇತ್ರ. ಈ ಶರೀರದ ಒಳಗೊಬ್ಬಿದ್ದಾನೆ, ಅವನು ಕ್ಷೇತ್ರಜ್ಞ. ಈ ಕ್ಷೇತ್ರ ನಾನಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥವನು ಯಾರಿದ್ದಾನೆ, ಅವನು ಕ್ಷೇತ್ರಜ್ಞ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವ್ಯತ್ಯಾಸವನ್ನು ಯಾರು ದಾರ್ಶನಿಕರಿದ್ದಾರೆ, ಸತ್ಯದ ಅರಿವನ್ನು ಮಾಡಿಕೊಂಡಿದ್ದಾರೆ, ಅವರು ಮಾತ್ರ ಎರಡರ ವ್ಯತ್ಯಾಸವನ್ನು ನಿನಗೆ ಅತ್ಯಂತ ಸ್ಪಷ್ಟವಾಗಿ, ಸಂಶಯಾತೀತವಾಗಿ ನಿನಗೆ ಹೇಳಿಕೊಡಬಲ್ಲರು. ನಾವು ಇಂದು ಈ ಅನುಭವ ಮಾಡೋಣ. ನಾನು ಶರೀರ ಅಲ್ಲ, ಈ ಶರೀರದಲ್ಲಿರ್ತಕ್ಕಂಥ ಒಂದು ಪವಿತ್ರವಾದ ಆತ್ಮಜ್ಯೋತಿ ಇದ್ದೇನೆ, ಸತ್ ಚಿತ್ ಆನಂದ ಸ್ವರೂಪವಾದ ಈ ಶರೀರದಲ್ಲಿರುವಂಥ ಜ್ಯೋತಿ ಇದ್ದೇನೆ. ಈ ಶರೀರವನ್ನು ಬಿಟ್ಟು ಯಾವತ್ತಾದರೂ ಹೋಗಲೇಬೇಕು, ಹೋಗ್ತೇನೆ. ಆದರೆ ಹೋಗುವಾಗ ಬೆಡ್ ಪೇಷಂಟ್ ಆಗೋಗೋದು ಬೇಡ, ಸಹಜವಾಗಿ ಆನಂದದಿಂದ ಶರೀರ ಬಿಟ್ಟು ಹೋಗೋಣ. ತಾಯಿಯ ಗರ್ಭದಲ್ಲಿ ಒಂದು ಶಿಶು ತಯಾರಾಗತ್ತೆ, ಅದಕ್ಕೆ ಭ್ರೂಣ ಅಂತ ಕರಿತೇವೆ. ಆ ಒಂದು ತಾಯಿಯ ಗರ್ಭದಲ್ಲಿರುವ ಶಿಶುವಿನ ಶರೀರದಲ್ಲಿ ನೆಲ, ಜಲ, ಅನಿಲ, ಅಗ್ನಿ, ಆಕಾಶ, ಈ ಪಂಚಭೂತಗಳಿಂದ ತಯಾರಾಗಿರ್ತಕ್ಕಂಥ ಒಂದು ಜೀವ ಶರೀರ, ಜೀವಕೋಶಗಳಿಂದ, ಸಜೀವ ಕೋಶಗಳಿಂದ ನಿರ್ಮಿತವಾದಂಥ ಒಂದು ಜೀವ ಶರೀರ ಅಲ್ಲಿ ಇರ್ತದೆ. ತಾಯಿಯ ಗರ್ಭದಲ್ಲಿ ಆತ್ಮ ವಾಸ ಮಾಡಲಿಕ್ಕೋಸ್ಕರವಾಗಿ ಅತ್ಯಂತ ಮುಖ್ಯವಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗಬೇಕು, ಮೆದುಳಿನ ವ್ಯವಸ್ಥೆ ಅದು ಸರಿಯಾಗಿ ಆಗಬೇಕು. ಆಗ ಆತ್ಮ ಬಂದು ಪ್ರವೇಶ ಆಗ್ತದೆ. ಬಹುಶಃ 4 ತಿಂಗಳು ಅಥವಾ 4.5 ತಿಂಗಳ ಒಳಗೆ ಆತ್ಮ ತಾಯಿಯ ಗರ್ಭದಲ್ಲಿ ಪ್ರವೇಶ ಆಗ್ತದೆ. ಅದು ತಾಯಿಯಂದಿರಿಗೆ ಮಾತ್ರ ಅರ್ಥ ಆಗ್ತದೆ. ಶಿಶುವಾಗಿ, ಬಾಲ್ಯ ಆಗಿ, ಯುವಕನಾಗಿ, ಪ್ರೌಢನಾಗಿ, ವಾರ್ಧಕ್ಯವಾಗಿ, ಕೊನೆಗೊಂದಿನ ಶರೀರವನ್ನು ಬಿಡೋ ಕಾಲ ಬರ್ತದೆ. ವಾಸಾಂಶಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅಂದರೆ ಈ ಶ್ಲೋಕವನ್ನು ಈ ಚಿತ್ರದಲ್ಲಿ ನಾವು ನೋಡ್ಬೋದು. ಇಲ್ಲಿ ಒಬ್ಬ ಹಳೆ ಬಟ್ಟೆ, ಹರಿದೋಗಿರೋ ಬಟ್ಟೆ ಹಾಕ್ಕೊಂಡಿದ್ದಾನೆ. ಈ ಬಟ್ಟೆ ಹರಿದೋಗಿದೆ ಅಂತ ತಿಳ್ಕೊಳ್ಳಿ, ಅಥವಾ ಅತ್ಯಂತ ಕೊಳೆ ಆಗಿದೆ ಅಂತ ತಿಳ್ಕೊಳ್ಳಿ. ಅವಾಗ ಅವನು ಏನು ಮಾಡ್ತಾನೆ, ಈ ಶರ್ಟ್ ತೆಗೆದು ಹಾಕಿ ಒಂದು ಹೊಸ ಶರ್ಟನ್ನು ಹಾಕ್ಕೊಂಡು ಬಿಡ್ತಾನೆ. ನಾವೆಲ್ಲ ದಿನ ಹೊಸ ಮಡಿ ಬಟ್ಟೆ ಹಾಕ್ಕೊಂಡು ಬಿಡ್ತೀವಿ, ಕೊಳೆ ಬಟ್ಟೆ ತೆಗೆದು ಹಾಕ್ಬಿಡ್ತೀವಿ. ಹಾಗೆಯೇ ಈ ವೃದ್ಧಾಪ್ಯವಾದಂತಹ ಸಮಯಕ್ಕೆ ಈ ದೇಹ ಉಪಯೋಗ ಬರೋಲ್ಲ, ಹಳೇದಾಯಿತು ಅಂದರೆ ಇದನ್ನು ತೆಗೆದು ಹಾಕಿ ಮತ್ತೊಮ್ಮೆ ತಾಯಿಯ ಗರ್ಭದಲ್ಲಿ ಹೋಗಿ ಆ ಆತ್ಮ ಪ್ರವೇಶ ಆಗಿಬಿಡುತ್ತೆ. ನೋಡಿ, ಇದು ವೃದ್ಧ ಶರೀರ, ಇದನ್ನು ನಮಗೆ ಉಪಯೋಗ ಬರೋಲ್ಲ, ಹಳೇದಾಯ್ತಪ್ಪ ಅಂದಾಗ ಈ ಆತ್ಮ ಏನು ಮಾಡ್ತದೆ, ಈ ದೇಹ ಬಿಟ್ಟು ಹೊರಟೋಗಿ ತಾಯಿ ಗರ್ಭಕ್ಕೆ ಹೋಗ್ಬಿಡುತ್ತೆ. ಆಗ ಇದು ಶವ ಆಗಿಬಿಡುತ್ತೆ. ಶರೀರಕ್ಕೆ ನಾವು ಶವ ಅಂತೀವಿ. ಯಾವಾಗ ಅಂದರೆ ಈ ಶರೀರದಲ್ಲಿದ್ದಂಥ ಆತ್ಮವು ಹೋದ ಮೇಲೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ ಅಂತ ಹೇಳಲಾಗ್ತದೆ. ಏನು ಹಾಗಂದರೆ, ಅಂದರೆ ಈ ದೇಹ ಉಳ್ಳಂಥ ಆತ್ಮನಿಗೆ, ತಾಯಿಯ ಗರ್ಭದಲ್ಲಿ ದೇಹಕ್ಕೆ ಬಂದ್ಬಿಡ್ತಲ್ಲ ಆತ್ಮ, ಇದು ಈ ದೇಹ ಉಳ್ಳ ಆತ್ಮನಿಗೆ ಈ ದೇಹದಲ್ಲಿ ಏನು ಬದಲಾವಣೆ ಆಗ್ತಲ್ಲ, ಬಾಲ್ಯ, ಯೌವನ, ಪ್ರೌಢ ಮತ್ತು ಜರ ಅಂದರೆ ವಾರ್ಧಕ್ಯ ಅಂದರೆ ಮುದುಕ ಶರೀರ, ವಯಸ್ಸಾದ ಶರೀರ, ಅವು ಉಂಟಾಗ್ತವೆ. ಆದರೆ ಈ ಆತ್ಮಜ್ಞಾನಿಯಾಗಿರೋನು ಇದಕ್ಕೆ ಮರಳಾಗಬೇಕಾಗಿಲ್ಲ. ಅಯ್ಯೋ ನನಗೆ ಮುದುಕ ಆಗ್ಬಿಟ್ಟು ಅಲ್ಪ ಗತಿಯೇನೋ ಅಂತ ಮರಳಾಗಬೇಕಾಗಿಲ್ಲ. ಆತ್ಮಜ್ಞಾನಿಯಾಗಿರೋನು
ಆತ್ಮಜ್ಞಾನಿಯಾದವನಿಗೆ ಅವನು ಬಾಲ್ಯ ಇರಲಿ, ಯೌವನ ಇರಲಿ, ಪ್ರೌಢಾವಸ್ಥೆ ಇರಲಿ, ವಾರ್ಧಕ್ಯಾವಸ್ಥೆ ಇರಲಿ, ಆತ್ಮಜ್ಞಾನಿಯಾಗಿರೋನಿಗೆ ಆತ್ಮದಲ್ಲಿಯೇ ತನ್ನ ಸ್ವರೂಪದ ದರ್ಶನ ಆನಂದವಾಗಿರ್ತಾನೆ. ಸರ್ವ ಶರಣರಿಗೆ ಶರಣಾರ್ಥಿ. ಆತ್ಮೀಯರೇ, ಇದುವರೆಗೂ ತಾವೆಲ್ಲರೂ ಡಾಕ್ಟರ್ ಬ್ರಹ್ಮಕುಮಾರ್ ಬಸವರಾಜ್ ರಾಜಋಷಿಗಳಿಂದ ಆತ್ಮದರ್ಶನದ ಅರಿವನ್ನು ಪಡೆದುಕೊಂಡಿರುವಿರಿ. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸನಿಹದ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರವನ್ನು ಸಂಪರ್ಕಿಸಿರಿ. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಓಂ ಶಾಂತಿ.